ಮೇಡಮ್, ಹೊಕ್ಕರಣ ಕೆ ಗ್ರಾಮದ ಜನರು ಅಲ್ಲಿನ ಸಮಸ್ಯೆ ಬಗ್ಗೆ ಜಾಸ್ತಿನೇ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಈಗ ಒಕರಣ ಕೆ ಗ್ರಾಮ ಹೆಂಗದ ಸ್ಲೋಪ್ ಜಿಯೋಗ್ರಫಿಕಲಿ ಆ ಕಡೆ ಸ್ಲೋಪ್ ಏರಿಯಾ ಅದ. ಆಗೋಸ್ಕರ ಅಲ್ಲಿ ಮಳೆಗಾಲದಾಗಂತೂ ಭಾಳ ನೀರು ಬರ್ತದೆ. ಇವಾಗೂ ಅದು ಸಮಸ್ಯೆ ಅದ. ಅದು ದೊಡ್ಡ ಮಟ್ಟದ ಸಮಸ್ಯೆ ಅದ. ಅಲ್ಲಿ ಕೆಲಸ ಆಗಬೇಕಾದ್ರೆ ಅದಕ್ಕೆ ಹೈಯೆಸ್ಟ್ ಅಮೌಂಟ್ ಬೇಕು. ಅದು ಪಂಚಾಯತಿಯಿಂದ ನಾವು SBM ಮತ್ತು ನರೇಗಾ ಯೋಜನೆ 2 ಒಗ್ಗೂಡಿಸುವಿಕೆ ಯೋಜನೆಯಲ್ಲಿ ನಾವು ಗ್ರೇ ವಾಟರ್ ಮ್ಯಾನೇಜ್ಮೆಂಟ್ ಟ್ರೀಟ್ಮೆಂಟ್ ಅಂತೇಳಿದೆ. ಅದರಲ್ಲಿ ಎಸ್ಟಿಮೇಟ್ ಮಾಡಿದ್ದೀವಿ. ಅಲ್ಲಿ ಆ್ಯಕ್ಷನ್ ಪ್ಲಾನ್ ಅಪ್ರೂವಲ್ ಆದ ತಕ್ಷಣ ಆ ಕೆಲಸ ಶುರು ಆಗ್ತದೆ. ಅಂದ್ರೆ ಹೈ ಅಮೌಂಟ್ ಏನು ಈಗ ಅಲ್ಲಿ ಆಗಸ್ಟ್ ತನಕ ಮೇಡಮ್ ಅವರು ಅದು ಗ್ರಾಮ ಜನರು ಅದೇ ಥರ ಏನು ತೊಂದರೆ ಈಗ ಸದ್ಯಕ್ಕಂತೂ ಡ್ರೈನ್ ಎಕ್ಸಿಸ್ಟಿಂಗ್ ಅದಾವ ಅಲ್ಲಿ. ಅವು ಡ್ರೈನ್ ನಿರಂತರವಾಗಿ ನಾವು ಏನು ಮಾಡ್ತಾ ಇದ್ದೀವಿ, ಕ್ಲೀನ್ ಮಾಡ್ತಾ ಇದ್ದೀವಿ. ನಮ್ಮ ಕಡೆಯಿಂದ ಪಂಚಾಯತ್ ಲೆವೆಲಿಂದ ಎಷ್ಟು ಆಗ್ತದೋ ಅದು ನಾವು ರೆಗ್ಯುಲರ್ ಮಾಡ್ತಾ ಇದ್ದೀವಿ. ಇಲ್ಲಿವರೆಗೆ ಯಾವುದೇ ತರ ಒಳಚರಂಡಿ ಸ್ವಚ್ಛ ಮಾಡಿಲ್ಲ, ಕ್ಲೀನ್ ಮಾಡಿಲ್ಲ ಅಂತ ಅಲ್ಲಿ ಜನರ ಒಂದು ಹೇಳಿಕೆ ಇದೆ. ಮಿನಿಮಮ್ 15 ದಿವಸಕ್ಕೆ ಒಂದ್ಸಲ ನಮ್ಮ ಹತ್ರ ಚರಂಡಿ ಕ್ಲೀನ್ ಆಗ್ತಾವ. ಅದ್ರಗೋಸ್ಕರನೇ ನಮ್ಮ ಪಂಚಾಯತಿ ಒಳಗೆ 2 ಪರ್ಮನೆಂಟ್ ನಾವು ಲೇಬರ್ಸಿಗೆ ಏನು ಮಾಡೇವಿ ಇಟ್ಕೊಂಡೇವಿ. ಅವರು ವಾರ 4 ಹಳ್ಳಿಯೊಳಗೆ ಒಂದೊಂದು ವಾರ ಒಂದೊಂದು ಕಡೆ ಕೆಲಸ ಮಾಡ್ಕೊತ ಹೋಗ್ತಾರೆ. ಆಗಿಲ್ಲ ಮೇಡಮ್, ನಿನ್ನ ನಮ್ಮ ಇದ್ರ ಹತ್ರ ನಾವು ಎಲ್ಲ ಹೋಗಿ ವಿಸಿಟ್ ಮಾಡಿದಾಗ ಟೋಟಲ್ನಾಗೆ ಏನಪ್ಪ ಅಂದ್ರೆ ಅಲ್ಲಿ ಯಾವ ಚರಂಡಿನೂ ಕೂಡ ಕ್ಲೀನ್ ಇದ್ದಿಲ್ಲ. ಇಲ್ಲ, ಅದು 15 ದಿವಸ ಹಿಂದೆ ಕ್ಲೀನ್ ಮಾಡಿಸಿ ಅದು ಎಲ್ಲ ಅಲ್ಲಿ ಏನು ನಮ್ಗೆ ಸಿಲ್ಟ್ ಬಂದಿತ್ತು ಅದು ಟ್ರ್ಯಾಕ್ಟರ್ ಮುಖಾಂತರ ಎಲ್ಲ ಬೇರೆ ಕಡೆ ಶಿಫ್ಟೂ ಮಾಡೀವಿ. ಬಟ್ ಹಳ್ಳಿ ಲೆವೆಲ್ನಾಗ ಮತ್ತೆ ನಾವು ಕ್ಲೀನ್ ಮಾಡಿದ್ರು ಅವ್ರು ಪದೇ ಚರಂಡಿ ಒಳಗೆಲ್ಲ ಕಸ ತಂದು ಹಾಕ್ತಾ ಇರ್ತಾರೆ. ಆ ಇದರಿಂದ ತುಂಬಿರ್ತದೆ ಅಷ್ಟೇ. ಇಲ್ಲಿವರೆಗೆ ಅಧ್ಯಕ್ಷ ಆಗಲಿ, ಉಪಾಧ್ಯಕ್ಷ ಆಗಲಿ, ಸದಸ್ಯರಾಗಲಿ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆಗಲಿ ನಮ್ಮ ಗ್ರಾಮಕ್ಕೆ ಭೇಟಿ ನೀಡಿಲ್ಲ ಅಂತ ಅವ್ರು ಅಲ್ಲಿನ ಅಭಿಪ್ರಾಯ ಇದೆ. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಒಂದು ಉಪಾಧ್ಯಕ್ಷರಂತೂ ಅಲ್ಲೇ ಲೋಕಲ್ ಅದೇ ಹಳ್ಳಿಯವ್ರು ಇದಾರೆ. ಉಳಿದಿದ್ದು ಮೊದಲು ಮಾಜಿ ಅಧ್ಯಕ್ಷರು ಕೂಡ ಒಕರಣ ಕೇನಿಂದಾನೆ. ಇನ್ನು ಅಧ್ಯಕ್ಷರಾಗಲಿ ನಾನಾಗಲಿ ಟೈಮ್ ಟು ಟೈಮ್ ನಾವು ಆ ಕಡೆ ವಿಸಿಟ್ ಕೊಡ್ತಾ ಇರ್ತೀವಿ. ಏನೇನು ಕೆಲಸಗಳು ಇರುತ್ತೆ ಅದನ್ನು ಮಾಡಿಸ್ತಾ ಬರ್ತೀವಿ. ಇಲ್ಲ ಮೇಡಮ್, ಓಕೆ. ಇನ್ನೊಂದು ರೋಡು ಒಂದು ಅದು ರೋಡ್ ಸಲುವಾಗಿ ಇದಾಗಿದಲ್ಲ ಮೇಡಮ್, ಹಳೆ PDO ನನಗೆ ಅದ್ರ ಬಗ್ಗೆ 3 ಲಕ್ಷ ವೆಚ್ಚದಲ್ಲಿ GPS ಖುದ್ದು ರೆಡಿ ಆಗಿದೆ ಮೇಡಮ್. ಬಟ್ ಅಲ್ಲಿ ಸ್ಥಳಕ್ಕೆ ಹೋಗಿ ಭೇಟಿ ನೀಡಿದಾಗ ಅಲ್ಲಿನ ಜನರು ಹೇಳಿದ್ರು ಯಾವುದೇ ತರ ಇಲ್ಲಿ ಒಟ್ಟು ಏನು ಕಾಮಗಾರಿ ಆಗಿಲ್ಲ ಅಂತ ಹೇಳಿದಾರೆ. ಆಲ್ರೆಡಿ ಅಲ್ಲಿ ಬೋರ್ಡ್ ಬರ್ದಿದೆ. ಅವ್ರು ಯಾರೋ ದೋಳಪ್ಪ ಅವರು ಮನೆ ಹತ್ರ. ಅದ್ರ ಬಗ್ಗೆ ತಾವೇನ್ ಹೇಳ್ತೀರಿ? ಇಲ್ಲ, ಅದು ಈಗ ಹಳೆ PDO ಆಮೇಲೆ ಇದು ಏನು ಪಂಚಾಯತಿಗೆ ಸಂಬಂಧಪಟ್ಟ ಜೈ ಅವರ ಅವರು ಆನ್ಸರ್ ಕೊಡ್ತಾರೆ. ಇಲ್ಲ, ಅವ್ರ ಆನ್ಸರ್ ಕೊಡೋದಾಯ್ತು ಮೇಡಮ್. ನೀವು ತಾವು ತನಿಖೆ ಕೂಡ ಲೆಟರ್ ಮಾಡಿ ತನಿಖೆ ಮಾಡ್ಬೋದಲ್ಲ? ತನಿಖೆ ಮಾಡ್ಲಿಕ್ಕೆ ನನಗೆ ಜನರಿಂದ ಯಾರಿಂದನೂ ಇಲ್ಲಿವರೆಗೆ ಯಾವುದೇ ರೀತಿ ದೂರು ಬಂದಿಲ್ಲ. ಇಲ್ಲ, ಈಗ ಅವರು ಜಸ್ಟ್ ನಿನ್ನೆ ಅವರು ಬೈಟ್ ಅವ್ರು ದೂರು ಕೊಟ್ಟಿದ್ರೆ ನಾನು ಮೇಲಧಿಕಾರಿಗಳಿಗೆ ದೂರು ಕೊಡ್ತೇನೆ. ನಿನ್ನೆ ಬೈಟ್ ನಲ್ಲಿ ಹೇಳಿದಾರೆ ಮೇಡಮ್. ಇಲ್ಲ, ನಮಗೇನು ಹೇಳಿಲ್ಲ. ನಾನು ಈ ಸಲ ಒಕರಣಕ್ಕೆ ಹೋದಾಗ್ನು ಯಾರು ಅದ್ರ ಬಗ್ಗೆ ಮಾತಾಡಿಲ್ಲ. ಹಾಗೆ ಅಲ್ಲಿ ಏನು ಒಕರಣ ಬಿ ಊರಲ್ಲಿ ಏನೋ ಸರ್ಕಾರಿ ಸ್ಕೂಲ್ ಇದೆ. ಸಾರಿ, ಒಕರಣ ಕೆ ಊರಲ್ಲಿ ಏನೋ ಸರ್ಕಾರಿ ಸ್ಕೂಲ್ ಇದೆ. ಅಲ್ಲಿನ ಶಿಕ್ಷಕರು ಜೊತೆ ಭೇಟಿ ಮಾಡಿದಾಗ ಅವರು ಸಹ ಹೇಳಿದ್ರು, ಇಲ್ಲಿ ನಾನು ಬಂದು 10 ವರ್ಷ ಆಯ್ತು ಸರ್, ಯಾವುದೇ ತರಹದ ಒಂದು ಇಲ್ಲಿ ಸೌಕರ್ಯ ಇಲ್ಲ. ನಮ್ಮ ಮಕ್ಕಳು ಸ್ಕೂಲಿಗೆ ಬರ್ಬೇಕಾದ್ರೆ ಒಂದು ಕೆಸರು ಮಣ್ಣು ಧೂಳಿ ಎಲ್ಲ ದಾಟ್ಬಿಟ್ಟು ಬರ್ಬೇಕಾಗ್ತದ ಅಂತಾರೆ. ಮಕ್ಳಿಗೆ ಜಾಸ್ತಿ ಇನ್ಫೆಕ್ಷನ್ ಆಗ್ತಾ ಇದೆ. ಇದ್ರ ಕಡೆ ಯಾರು ಗಮನ ಹರಿಸ್ತಾ ಇಲ್ಲ ಅಂತ ಅದು ನಾನು ಮೊದಲೇ ಹೇಳಿದೆ. ಆ ರೋಡ್ ಸ್ಪೆಷಲಿ ಬೈ ನೇಚರೇ ಅದು ಆ ರೀತಿ ಇದೆ. ಅಲ್ಲಿ ಸ್ಲೋಪ್ ಇದೆ, ಮ್ಯಾಲಿಂದ ನೀರೆಲ್ಲ ಹರ್ಕೊಂಡು ಹೋಗ್ತಾವ. ಇವಾಗ 2-3 ವರ್ಷದ ಕೆಳಗಲ್ಲಿ CC ರೋಡ್ ಆದ್ರೂ ಆಗಿದೆ. ಇದಕ್ಕಿಂತ ಮೊದಲು ಕಚ್ಚಾ ರೋಡ್ ಇತ್ತು. ನಾನು ಸಿಂಧೋಲ್ ಹೋಗ್ಬೇಕಾದ್ರೂ ನಾನು ನೋಡ್ತಾ ಇದ್ದೆ, ಇಲ್ಲಿವರೆಗೆ ಮೊಳಕಾಲ್ವರೆಗೆ ನೀರು ನಿಲ್ತಾ ಇತ್ತು. ಈಗ ಅದಕ್ಕೆ ದೊಡ್ಡ ಪ್ರಮಾಣದ ಚರಂಡಿ ಆದ ತಕ್ಷಣ ಅವು ನೀರು ಆ ಕಡೆ ಡೈವರ್ಟ್. ಈಗ ನಾವು ಇಟ್ಟಿದ್ದೀವಿ ಗ್ರೇ ವಾಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಆಗ್ಯದ. ಮೋಸ್ಟ್ಲಿ ಇನ್ನೊಂದು 2 ತಿಂಗಳು ಅಥವಾ 1 ತಿಂಗಳಲ್ಲಿ ಅದು ಅಪ್ರೂವಲ್ ಆಗಿ ಬಂದ್ರೆ ನಾವು ಕೆಲಸ ಶುರು ಮಾಡ್ತೀವಿ. ಇಲ್ಲ, ಅದು ಓಕೆ ಮೇಡಮ್. ಈಗ ಇದ್ದಂತ ಏನು ಜನಗಳು ಇದ್ದಾರೆ, ಈಗ ಅವ್ರು ಮಾಡ್ಲಕ್ಕ ಸ್ವಲ್ಪ ಓಡಾಡ್ಲಿಕ್ಕೆ ಈಗ CC ರೋಡ್ ಅದನ್ನೇ ಅಲ್ಲ. ಇಲ್ಲ, ಅವರು ಈಗ ಒಳ ಚರಂಡಿ ಮೇಡಮ್. ಒಳ ಚರಂಡಿ ಪಂಚಾಯತ್ ಲೆವೆಲ್ ಒಳಗ ಇನ್ನು ಎಲ್ಲಿನೂ ಆಗಿಲ್ಲ. ಆಗೋದಿಲ್ಲ ಮೇಡಮ್. ಸ್ವಲ್ಪ ಸಾಫ್ ಚರಂಡಿ ಸ್ವಚ್ಛತೆ ಕಂಟಿನ್ಯೂ ಆಗಿ ನಡೀತದೆ. JCB ಹಚ್ಚಲಿಕ್ಕೆ ನಾವು ಹೋಗಿದ್ವಿ. ಮತ್ತೆ ಸ್ವಲ್ಪ ಜನ ಅಬ್ಜೆಕ್ಷನ್ ಮಾಡಿದ್ರಿ ಅವಾಗ ಮಳೆಗಾಲದಾಗ. ಈಗ ನಾಳೆ ನಾಡಿದಲ್ಲಿ JCB ಹಚ್ಚಿ ಅದು ಮುಂದೆ ಕ್ಲಿಯರ್ ಮಾಡ್ಕೊಡ್ತೀರಾ? ಶೋರ್. ಹಣಕಾಸು ಯೋಜನೆ ಒಳಗೆ ಏನು ಮಾಡಿದೀವಿ, ಮೊದಲು ವರ್ಷಕ್ಕೆ 2 ಸಲ ಇಲ್ಲ 3 ಸಲ ಅಷ್ಟೇ ಚರಂಡಿ ಸ್ವಚ್ಛ ಆಗ್ತಿತ್ತು. ಇವಾಗ ನಾವೇನ್ ಮಾಡಿದೀವಿ, 1-2 ಕಾರ್ಮಿಕರಿಗೆ, ಕೂಲಿ ಕಾರ್ಮಿಕರಿಗೆ ಇಟ್ಕೊಂಡೇವಿ. ಅವ್ರು ಪ್ರತಿ ವಾರ ಒಂದೊಂದು ವಾರ ಸರ್ತಿ ಅಂತ ಏನ್ ಮಾಡ್ತಾರ, ಇವತ್ತು ಒಕರಣ B ಈ ವಾರ ಮಾಡಿದ್ರಂದ್ರೆ ನೆಕ್ಸ್ಟ್ ಕೆ ಮತ್ತೆ ಚಿಂತಲ್ಗೆರೆ ಧರ್ಮಪುರ ಏನ್ ಮಾಡ್ತಾರೆ,
ಕಂಟಿನ್ಯೂಸ್ ಆಗಿ ಚರಂಡಿ ಸ್ವಚ್ಛತೆ ಮಾಡೋದು, ಸ್ಕೂಲ್ ಇರ್ಬೋದು ಅಥವಾ ಬೇರೆ ಯಾವುದೇ ಸರ್ಕಾರಿ ಕಟ್ಟಡದ ಹತ್ರ ಏನೇ ಇರಲಿ ಎಲ್ಲನೂ ಕ್ಲೀನ್ ಮಾಡ್ಕೊತ ಬರ್ತಾ ಇದ್ದೆ. ಇಲ್ಲ ಮೇಡಮ್, ಅಲ್ಲಿ ಜನರು ಹೇಳ್ತಾ ಇದಾರೆ ಒಟ್ಟು ಇಲ್ಲಿ ಯಾರು ಬಂದು ಸ್ವಚ್ಛತೆ ಮಾಡ್ತಾ ಇಲ್ಲ. ನಾನೇ ಸ್ವತಃ ಹೋಗಿ ಮಾಡ್ಸಿದ್ದೇನ್ರಿ, ಯಾಕೆ ಮಾಡ್ಸಿಲ್ಲ? ಮುಖನೇ ತೋರಿಸಿಲ್ಲ ಅಂತ ಹೇಳ್ತಾ ಇದಾರೆ. ಅವ್ರೇನ್ ಬರ್ತಾರೆ ಏನ್ ಕೆಲಸ ಮಾಡಂಗಿಲ್ಲ ಅಂತ ಹೇಳ್ತಾರೆ ಮೇಡಮ್. ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಆ ಹಳ್ಳಿಯೊಳಗ ಸಾಕಷ್ಟು ಜನ ಅಲ್ಲಿ ಲೋಕಲ್ ಇರಲ್ಲ. ಭಾಳಷ್ಟು ಜನ ಔಟ್ಸೈಡ್ ಮುಂಬೈ, ಹೈದ್ರಾಬಾದ್ ಏನೋ ಲೊಕೇಟೆಡ್ ಅದಾರ. ಉಳಿದಿದ್ದು ಸ್ವಲ್ಪ ಜನ ಏನಿರ್ತಾರೆ, ನಾವು 11-12 ಗಂಟೆಗೆ ಹೋಗೋಷ್ಟ್ರಲ್ಲಿ ಅವರು ಹೊಲಕ್ಕೋ ಎಲ್ಲೋ ಹೋಗಿರ್ತಾರೆ. ಅವ್ರದ್ದು ನಂದು ಭೇಟಿ ಆಗಲ್ಲ ಸಹಜ. ಇನ್ನು ನಾವೇನಾದ್ರೂ ಗ್ರಾಮ ಸಭಾ ಅದು ಇದು ಇಟ್ಟಾಗ ಜನ ಜಮಾ ಆಗ್ತಾರೆ ಅಷ್ಟೇ. ಇಲ್ಲ ತಾವು ಈಗ ಎಷ್ಟು ದಿವಸದಲ್ಲಿ ಇದು ಮಾಡ್ಕೊಡ್ತೀರಿ ಮೇಡಮ್? ಈಗ ಏನು JCB ಕೆಲಸ 2 ದಿವಸಲ್ಲಿ ಆಗುತ್ತೆ. ಇನ್ನು ಚರಂಡಿ ಸ್ವಚ್ಛತೆ ಅಂತೂ ನಾಳೆಯಿಂದ ಮತ್ತವರು ಆ ಊರಿಂದ ಮತ್ತೆ ಕ್ಲೀನ್ ಆಗ್ತದೆ. ಇಲ್ಲ JCB ಇದ್ರೆ ಕ್ಲೀನ್ ಆಗ್ತದೆ ಮೇಡಮ್ ಅದು. JCB ಹಚ್ತೀವಿ ಬಿಡು. ಓಕೆ ಓಕೆ, ನಮಸ್ತೆ. ನಾನು ಮೀನಾಕ್ಷಿ ಪಾಟೀಲ್, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಒಕರಣ B ಗ್ರಾಮ ಪಂಚಾಯತ್, ಬೀದರ್ ತಾಲೂಕು, ಬೀದರ್ ಜಿಲ್ಲೆ. ಈ ದೀಪಾವಳಿ ಕಡಿಂದು ಪೂಜೆ ಮಾಡ್ತೇವೆ ಅಂತಂದ್ರೆ ಈಗ ಉಪಾಧ್ಯಕ್ಷನ ಮಣ್ಣು ಹಾಕ್ತೆ ಅಂತ ಮಣ್ಣು ಹಾಕಿಲ್ಲ ಸರ್. ಇನ್ನು ಮಾಡ್ಕೊಳ್ತಾರೆ ಎಲ್ಲ ಮತ್ತೆ ಎಲ್ಲ ಎಲ್ಲೆಲ್ಲ ಅಲ್ಲಿ ಎಬ್ಸ್ಕೊಳತ್ತಾರ. ಅಲ್ಲಿ ರೋಡಿಗೆ ಮಾಡಿಲ್ಲ ಕಿಟ್ಟು ಇಟ್ಟು ಮಾಡಿದ್ರು ಅಲ್ಲಿ ಹಾಗೆ ಓಟ್ ಆಗಿ ಇಷ್ಟ ಅಂದಿದೆ ಸರ್. ಖಾಲಿ ಮಣ್ಣಾರ ಬಿಡಪ್ಪ, ನಮಗೆ ಬರ ಹಾದಿ ಅದ ಅಂತ ಹೇಳಿ ನಾವು ಸರ್. ಇದು ಬೇರೆ ಮನೆಗೆ ನಮ್ಗೆ ಹಾದಿದು ಹೋಗೇ ಕೂಡ ಈ ಕಡೆಯಿಂದ ನಮ್ಗೆ ಹಾದಿನೇ ಹೋಗ್ಲಕ್ಕ. ಅದೇ ಈಗ ಏನು ಮಾಡ್ಬೇಕು, ಹಿಂಗೆ ಮುಷ್ಕಿಲ್ ಬಂದದ ಹೋಗ್ಲಕ್ಕೆ ಹೆಸರ ನಮ್ಗೆ ನೋಡ್ತಾಪ ಬಂದು ಫೋನ್ ಮಾಡಿದೆ ಮೇಡಮ್, ನಾನು ಟೈಮ್ ಸಿಕ್ಕಲ್ಲ ಮೇಡಮ್. ಪೈಪ್ ಪೈಪ್ ಹಾಕಿಲ್ಲ, ಜುಡಾಸಿಲ್ಲ. ಅಲ್ಲಿ ತೋರಿಸ್ರಿ ಗಾಡಿ ಸ್ಟಾರ್ಟ್ ಮಾಡಿ ನಮ್ಮ ಮನೆ ಬಲ್ಲಿ ಎಷ್ಟು ಕೆಲಸ ಪೈಸಾ ಮಾಡ್ತೀವಿ. ಅವ್ನಿಗೆ 20 ರೂಪಾಯಿ ಅದು ಎಂತ ತಂಗ ನಾ ಕೊಟ್ಟಿದ್ದೆ 20 ರೂಪಾಯಿ. ಅದು ಜರ್ಮನಿ ಪೋನಿಚ್ ಪೈಪ್ ಅದ, ಆಫೀಸ್ ಪೈಪ್ ಅದ, ಇವ್ರದ್ದು ಪೋನಿಚ್ ಪೈಪ್ ಅದ. ನೀವು ಹೇಳಿದ್ರು ಬಂದ್ ಕಡೆ ನಾನು ಕುಂಟಿ ಗಾಡಿ ಅಂತ ಆಡ್ಬೇಕು. ಯಾಕೆ ಬರಲಿ ये हमारे तरफ भी देने का सब कोई मेंबर आते हैं ना, देखते नाली साफ कर रहे ना कुछ कर रहे। वो मैडम बोल रहे हैं 15 दिन को एक बार साफ करते हो। 1 साल हो गया नाली बन के वो अभी तक खाली नहीं हुई नाली। नाली टोटल में साफ नहीं हुआ। टोटली नाली कोई साफ कर रहे नहीं, कोई पंचायत से मेंबर देख रहे नहीं। अब अध्यक्ष को बोले, अध्यक्ष आए थे क्या तुम्हारे? अध्यक्ष तो आए नहीं है। हाँ, PDO सब भी नहीं है। नहीं है। उन्होंने बोल रहे 15 दिन को एक बार हम साफ करते हैं। गाँव में 2 लेबर आया बोल को बोल रहे हैं। लेबर हम देखे ही नहीं अभी तक। हाँ? हम तो प्रॉपर गांव में रहने वाले हैं। हाँ, नाली टोटल में साफ नहीं है। टोटली में नाली साफ नहीं करते। अभी तक भी साफ नहीं करे वो नाली लगा। अभी तक 2 साल हुआ बना के नाली, अभी तक एक बार साफ नहीं करे वो। कैसे का वैसे ठहरा उसमें पानी। अच्छा, लेबर का क्या है, उनको ये पूछो लेबर कौन है, उनको जरा हमारा बोलो बस। लेबर है तो मालूम नहीं है हम लेबर को तो देखे 24 घंटे हम तो गाँव में फिरते हैं, आज तक एक लेबर को नहीं देखे। अभी तक एक बार नाली साफ नहीं करे। औरतें गिर रहे हैं, मुरदवे गिर रहे हैं। 2 दिन में एक बार साफ करते बोल रहे मैडम क्या, मैडम कुछ लेकर साफ करो। बच्चे खाना खा रहे तो पूरे मच्छरा आ रहे हैं, उसके अंदर बो आ रही है। कैसा करना, ऐसा रखे तो कराने को अध्यक्ष हो वो ये सब बोल रहे हैं, झूठे बात है। कोई नहीं आ रहा, खाली वोटा मांग रहे जब आ रहे हैं गाँव को, उसके बाद नहीं आ रहे। अध्यक्ष आते ना, PDO आते गाँव को, कोई आ रहे नहीं। 2 दिन में एक बार तो नाली साफ हो रही नहीं। उन्होंने बोलते हम हफ्ते में एक बार विजिट करते नहीं सर, नहीं, ये झूठ बात है ये। हम तो 24 घंटे गाँव में पंचायत का उसको बुलाओ जरा। गड्ढे से पानी आता तो कैसे करिए? गड्ढे से पानी आता उससे मच्छर देख उसमें नहीं आता सर, मच्छर आते क्या करना उसको, यही पड़े तो क्या करना है उसको। लेबर है कहते ना लेबर एक बार दिखा लेबर गाँव में नाली साफ करने लेबर रखे पानी साफ पानी ओ मेंबर साहब रे
ನೋಡ್ರಿ ಸಾಫ್ ಮಾಡಿದ್ವಿ ಎಲ್ಲಿ ಸಾಫ್ ಮಾಡಿದ್ವಿ ಪೂರಾ ನಾಲೆಲ್ಲ ಪೂರಾ ಅಲ್ಲಿ ಇಲ್ಲಿಗೆ ಮೆಂಬರ್ ಆಗ್ಯಾವ ಉಪಾಧ್ಯಕ್ಷರೇ ಉಪಾಧ್ಯಕ್ಷರೇ ಉಪಾಧ್ಯಕ್ಷ ಯಾವ ಒಂದ್ ಕೆಲಸ ಆಗತ್ತಿಲ್ಲ ಊರಾಗ ಒಂದ್ ಫೋಟೋ ಹಾಕಿದಿ ನಾಲ್ಕು ತಿಂಗಳು ಹೋಯ್ತು एक बार डाले दुनिया दो माह डेंगू होगा बच्चा दवा माखड़ा को उनकी माँ के खनिज मारो ये काम नहीं कर रहा उनका जाटा होगा ना आत्मा के मूरी पड़ी नहीं ये देखो बोलो ये धोन क्या परसों से परसों से अब आज सुबह का है परसों से जी पानी भज पीती हाकती हुई सब करती हुई कम से कम स्वच्छ सिगಬೇಕ್ರಿ ಊರು ಇದ್ದಲ್ಲಿ ನೀವು ಎದಕ್ಕೆ ಗೆಲ್ಲಿಸ್ಕೊಂಡು ಮಾಡ್ತಾ ಹೋಗ तो हिंगा हल्ले मत बोलने का मतलब देखो देखो साला बैठो मैं ठीक है तो फोन चला सब हमने क्या हंगे होई तो सब पे कलेक्शन जब नहीं होता पानी होता जाता पूरा जाता हाथ पानी ऐसे उठा ले रही खा रही कच्चू बैठ रही इन्हीं 10 लिया उन्हीं 10 लिया कोशिश कर रही काम है तो कर रही काम कौन करती ना माटे माटे मच्छरा पोड़ा लगने लगता है कौन सी कौन सी नहीं हो गया ना हो गया हां अभी क्या बोले तो क्या खाने गए क्या घर को कुछ ಹೇಳ್ತಾನೆ ಇರ್ತಾರೆ ಇಲ್ಲಿ ದುಡಿ ಉಳಿದೆ ಹೋಗುತ್ತೆ ಕಂಟಿನ್ಯೂ ಇರ್ತದ ಆಗಲ್ದು ಸುಮ್ನೆ ಫಾಲ್ತು ಮಾತಾಡ್ಬಾರ್ದು ಇದನ್ನ ಮಾತಾಡ್ಬೇಕು ಆಗತ್ತ ಮಾತಾಡ್ಬೇಕು ನಾಳೆ ಹಾಕಿ ಅಂದ್ರೆ ಏನ್ ಮಾತು ಹಂಗ ಮಾಡ್ಬೇಡ್ರಿ ಹೇಳ್ರಿ ನಂಬರ್ ಫೋನ್ ಮಾಡ್ಯಾವ